ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೆ ನಿನ್ನೆ ಮತ್ತು ಇಂದು ಅರ್ಥಪೂರ್ಣವಾದ ಧರ್ಮ ಸಂದೇಶವನ್ನು ನೀಡಿದ ಬೆಳಂಕೆ ಸಂಸ್ಥಾನ ಹಿರೇಮಠದ ಷಟ್ಸ್ಥಲ ಬ್ರಹ್ಮ ಶಿವಲಿಂಗ ಶಿವಾಚಾರ್ಯ ಶ್ರೀಗಳವರೇ, ಕಂಚಿನ ಕಂಠದಿಂದ ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸಿದ ಝೇಂಕಾರ ಜಂಗಮ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳವರೇ, ಕಳೆದ 5-6 ದಿನಗಳಿಂದ ನಿಮ್ಮೆಲ್ಲರಿಗೆ ಮಲ್ಲಯ್ಯನ ಮಹಿಮೆಯನ್ನು, ಧರ್ಮದ ಮಹತ್ವವನ್ನು, ವೀರಭದ್ರನ ಚರಿತ್ರೆಯನ್ನು ತಿಳಿಸೋದರ ಜೊತೆಗೆ ಸರ್ವಾಂಗ ಸುಂದರವಾಗಿ ಧರ್ಮ ಜಾಗೃತಿಯನ್ನು ಉಂಟು ಮಾಡಿರುವಂತಹ ಖ್ಯಾತ ಪುರಾಣ ಪ್ರವಚನ ಪಟುಗಳಾದ ಗುಣದಾಳದ ಡಾಕ್ಟರ್ ವಿವೇಕಾನಂದ ದೇವರೇ, ಸಂಗೀತ ಕಲಾ ಬಳಗವೇ, ಗ್ರಾಮದ ಎಲ್ಲ ವೇದ ಮೂರ್ತಿಗಳವರೇ, ರುದ್ರಗೌಡರನ್ನು ಮೊದಲುಗೊಂಡು ಸಾಕಷ್ಟು ಭಕ್ತಿಯಿಂದ ಸೇವೆ ಮಾಡಿರುವಂಥ ಎಲ್ಲ ದಾನಿಗಳೇ, ಗ್ರಾಮದ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂತಹ ಜನಸ್ತೋಮ, ತೋರ್ತಾ ಇರುವಂತಹ ಭಕ್ತಿ, ಇವೆಲ್ಲವುಗಳು ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ಒಂದು ದಾಖಲೆಯ ಕಾರ್ಯಕ್ರಮ. ಅದು ಎಲ್ಲಿ ಆಗ್ತಾ ಇದೆ ಅಂದ್ರೆ ಅನಂತಪುರದಲ್ಲಿ ನಡೀತಾ ಇದೆ. ಖರೆ ಹೇಳಬೇಕು ಅಂದ್ರೆ ಅಥಣಿ ತಾಲೂಕಿನೊಳಗೆ ಬಹಳಷ್ಟು ಗ್ರಾಮಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿಲ್ಲ. ಕೆಲವೇ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಈ ಊರಿನ ಋಣ ನಮ್ಮ ಮೇಲೆ ಇರೋಣದರಿಂದ ಈ ಸಂದರ್ಭದಲ್ಲಿ ನಾವಾಗೇ ಊರಿಗೆ ಬರಬೇಕು ಅಂತ ಹೇಳಿ ಈ ಊರನ್ನು ಆಯ್ಕೆ ಮಾಡಿಕೊಂಡು ಧರ್ಮ ಜಾಗೃತಿ ಯಾತ್ರೆಗೆ ಬಂದವರಾಗಿದ್ದೇವೆ. ವೀರಶೈವ ಲಿಂಗಾಯತ ಧರ್ಮ ಈ ದೇಶದ ಹಲವಾರು ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥ ಧರ್ಮ ಇದು. ಆಗಮಗಳಲ್ಲಿ ಸ್ವತಃ ಶಿವನೇ ಹೇಳಿದ್ದಾನೆ, ನ ವೀರಶೈವ ಸದೃಶಂ ಮತಮಸ್ತಿ ಜಗತ್. ಪರಮಾತ್ಮನನ್ನು ಕೇಳಿದ್ಲು, ಹೇ ಪರಮಾತ್ಮ, ಭೂಮಿಯೊಳಗ ಹಲವಾರು ಧರ್ಮಗಳದಾವ. ಬೇರೆ ಬೇರೆ ದೇಶಗಳಲ್ಲಿ 10 ಇದ್ರ ಇನ್ನು ಕೆಲವು ದೇಶಗಳಲ್ಲಿ 100 ಅದಾವ. ಆದ್ರೆ ಭಾರತ ದೇಶದಲ್ಲಿ ಎಷ್ಟದ ಅಂದ್ರೆ ಸಾವಿರಾರು ಧರ್ಮಗಳದಾವಿಲ್ಲ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯನ್ನ ಜೀವಂತವಾಗಿ ನಾವೆಲ್ಲಾದರೂ ನೋಡಬೇಕು ಅಂದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಹಿಂಗ ಜಗತ್ತಿನ ಹಲವಾರು ದೇಶಗಳಲ್ಲಿ ಸಾವಿರಾರು ಧರ್ಮಗಳನ್ನು ನಾವು ಕಾಣ್ತೀವಿ. ಆ ಸಾವಿರಾರು ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ, ಜನಸಾಮಾನ್ಯರಿಗೂ ಕೂಡ ಮುಟ್ಟುವಂತಹ, ಸರ್ವರಿಗೂ ಸಮಾನವಾದ ಧರ್ಮಾಚರಣೆಯ ಅವಕಾಶವನ್ನು ಕೊಟ್ಟಿರುವಂತಹ, ಎಲ್ಲ ಧರ್ಮಗಳಿಗಿಂತಲೂ ಶ್ರೇಷ್ಠವಾಗಿರುವಂಥ ಧರ್ಮ ಯಾವುದು ಅಂತ ಪಾರ್ವತಿ ಕೇಳ್ತಾ. ಯಾರನ್ನ? ಪರಮಾತ್ಮನನ್ನ ಕೇಳ್ತಾ. ಅವಾಗ ಪರಮಾತ್ಮ ಹೇಳಿದ ಉತ್ತರ ಏನು ಅಂದ್ರೆ, ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರಯೇ. ಹೇ ಪಾರ್ವತಿ, ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಮಾನವಾಗಿರುವಂಥ ಧರ್ಮ ಕೇವಲ ಭೂಲೋಕದಲ್ಲೆಲ್ಲ 3 ಲೋಕದಲ್ಲಿಯೇ ಇಲ್ಲ ಅನ್ನುವಂಥ ಮಾತನ್ನ ಪರಮಾತ್ಮ ಪಾರ್ವತಿಗೆ ಆಗಮದಲ್ಲಿ ಹೇಳ್ತಾನಂದ್ರೆ, ಈ ಧರ್ಮದ ಶ್ರೇಷ್ಠತೆ, ಈ ಧರ್ಮದ ಅಸ್ಮಿತೆ, ಈ ಧರ್ಮದ ಮಹತ್ವ ಎಷ್ಟು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ.
ಏನ ಶ್ರೇಷ್ಠತೆ ಈ ಧರ್ಮದಲ್ಲದ? ಮೊದಲನೇದು, ಧರ್ಮದ ಆಚರಣೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಜಾತಿ, ಮತ, ಪಂಥ ಯಾವ ಭೇದನೂ ಇಲ್ಲ. ಗಂಡು ಮಕ್ಕಳಿಗೆ ಏನು ಅವಕಾಶ ಐತಲ್ಲ, ಆ ಎಲ್ಲ ಅವಕಾಶಗಳನ್ನು ಹೆಣ್ಮಕ್ಳಿಗೆ ಕೊಟ್ಟಿರುವಂಥ ಏಕೈಕ ಧರ್ಮ ವೀರಶೈವ ಲಿಂಗಾಯತ. ಗಂಡು ಮಕ್ಕಳು ಹೆಂಗೆ ವಿಭೂತಿ ಧರಿಸ್ಕೊಳ್ತಾರೋ ಹಂಗೆ ಹೆಣ್ಮಕ್ಳು ಧರಿಸ್ಕೊಳ್ಬೋದು. ಸುಮ್ಮನೆ ಉದಾಹರಣೆಗೆ ಒಟ್ಟಾರೆ ಹೇಳಬೇಕು ಅಂದ್ರೆ, ನೀವು ಏನೇನು ಧರ್ಮದ ಆಚರಣೆ ಮಾಡ್ತಿರಲ್ಲ, ಎಲ್ಲ ಆಚರಣೆಯನ್ನು ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶವನ್ನು ಕೊಟ್ಟಿದೆ. ಬಸವಣ್ಣ ಅವರು ಈ ಔದಾರ್ಯವನ್ನು ನೋಡೇ ಈ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಬಸವಣ್ಣ, ನಾ ಯಾವ ಮನ್ಯಾಗ ಹುಟ್ಟೇನೋ ಆಕಿನೋ ಅದ ಮನ್ಯಾಗ ಹುಟ್ಟ. ಯಾವ ತಂದೆ ತಾಯಿ ರಕ್ತ ಹಂಚ್ಕೊಂಡು ನಾನು ಹುಟ್ಟಿನೋ ಅವಳು ಅದೇ ತಂದೆ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟ. ಮತ್ತು ನಾನು ಎಲ್ಲಿ ಆಡಿ ಬೆಳೆದೇನೋ ಅವಳು ಅಲ್ಲೇ ಆಡಿ ಬೆಳೆದಾಳ. ಶಿಕ್ಷಣದೊಳಗೆ 2 ವರ್ಷ ಮೊದಲು ಹುಟ್ಟಿರೋಣದ್ರಿಂದ ನಾನು ಎಷ್ಟು ಕಲ್ತೀನೋ ಅದಕ್ಕಿಂತಲೂ ಹೆಚ್ಚು ಅವಳು ಕಲ್ತಾಳೆ. ಮತ್ತು ನನಗೆ ಕೊಡಕತ್ತೇರಿ ಆಕಿಗೆ ಕೊಡಂಗಿಲ್ಲ ಅಂದ್ರೆ ಎಲ್ಲಿ ನ್ಯಾಯ ಇದು? ಆಕಿಗೆ ಯಾಕೆ ಕೊಡಂಗಿಲ್ಲ? ನಮ್ಮ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಉಪನಯನ ಕೊಡೋ ಸಂಸ್ಕಾರ ಪದ್ಧತಿ ಇಲ್ಲ, ಕೊಡಂಗಿಲ್ಲ. ಆಗ ಬಸವಣ್ಣ ಹೇಳಿದ ಒಂದೇ ಒಂದು ಮಾತು ಏನು ಅಂದ್ರೆ, ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯ ಈ ಸಂಸ್ಕಾರದಲ್ಲಿ ಐತೆ ಅಂದ್ರೆ ಇದು ಬೇಡ ಬೇಡ ಅಂತ. ಇದು ಬೇಡ ಬೇಡ ಅಂತ ತೀರ್ಮಾನ ತಗೊಂಡು ಕೂಡಲ ಸಂಗಮಕ್ಕೆ ಬಂದು ಜಾತವೇದ ಮುನಿಗಳಿಂದ ಅಕ್ಕ ತಮ್ಮ ಇಬ್ಬರು ಕೂಡ್ಕೊಂಡು ಲಿಂಗ ದೀಕ್ಷೆಯನ್ನು ತಗೊಳ್ತಾರೆ. ಅಷ್ಟೇ ಅಲ್ಲ, ಇಷ್ಟು ಸಮಾನತೆಯನ್ನು ಸಾರುವ ಶ್ರೇಷ್ಠ ಧರ್ಮ ಇದಾಗೈತಿ ಅಂದ್ರೆ ನನ್ನ ಜೀವನ ಪೂರ್ತಿ ಈ ಧರ್ಮದ ಪ್ರಚಾರ ಪ್ರಸಾರವನ್ನು ಮಾಡೋದಕ್ಕಾಗಿಯೇ ನಾನು ಮೀಸಲಾಗಿಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಈ ಧರ್ಮದ ಪ್ರಚಾರವನ್ನು ಮಾಡಿದರು, ಪ್ರಸಾರವನ್ನು ಮಾಡಿದರು. ಬಸವಣ್ಣವರು ಇವತ್ತು ಹೆಸರುವಾಸಿಯಾದರು. ಕಾರಣ ಏನು? ಈ ಧರ್ಮದಲ್ಲಿರುವಂತಹ ವಿಶೇಷವಾದ ಗುಣ. ಸಂಸ್ಕಾರ ಕೊಡೋ ಪದ್ಧತಿ ಯಾವಾಗಿಂದ ಶುರುವಾಗ್ತದೆ ಅಂದ್ರೆ ಬಹಳ ಕಡೆಗೆ ಹುಟ್ಟಿದ ಮೇಲೆ ಶುರುವಾಗ್ತಾವೆ. ಹೌದು, ಹುಟ್ಟಿದ ಮೇಲೆ ಶುರುವಲ್ಲಿ ಎಲ್ಲ ಸಂಸ್ಕಾರಗಳು. ಆದರೆ ವೀರಶೈವರ ವಿಜ್ಞಾನ ಎಷ್ಟು ಆಳವಾದದ್ದು ಅಂದ್ರೆ, ಹುಟ್ಟೋದಕ್ಕಿಂತಲೂ ಮೊದಲ ತಾಯಿಯ ಗರ್ಭದಲ್ಲಿ 8ನೇ ತಿಂಗಳ ಗರ್ಭವತಿಯ ತಾಯಿಯ ಗರ್ಭದಲ್ಲಿರುವಂಥ ಶಿಶುವಿಗೆ ಗರ್ಭಕ್ಕೆ ಲಿಂಗ ಧಾರಣ ಮಾಡೋ ಪದ್ಧತಿ ವೀರಶೈವ ಲಿಂಗಾಯತ ಧರ್ಮದಲ್ಲಿದೆ. ಗರ್ಭಕ್ಕೆ ಲಿಂಗ ಧಾರಣ ಮಾಡೋ, ಕೂಸಿನೂ ಹೊಟ್ಟೆ ಇಲ್ಲ, ಹೊಟ್ಟಾಗೈತಿ, ಅವಾಗನ ಸಂಸ್ಕಾರ ಶುರು ಮಾಡೋದು. ನೀವೆಲ್ಲ ಕುಬ್ಸದ ಕಾರ್ಯ ಅದು ಮಾಡ್ತೀರಲ್ಲ, ಯಾವಾಗ ಮಾಡ್ತೀರಿ? ಕೂಸು ಹೊಟ್ಟಾಗಿದ್ದಾಗೆ ಮಾಡ್ತೀರಿ. ಹಂಗ ಧರ್ಮದ ಸಂಸ್ಕಾರನು ಕೂಡ ಹೊಟ್ಟೆಯೊಳಗಿದ್ದಾಗಲಿಂದನೇ ಶುರುವಾಗಬೇಕು. ಇದು ವೈಜ್ಞಾನಿಕವಾಗಿಯೂ ಕೂಡ ಗರ್ಭಸ್ಥ ಶಿಶುವಿಗೆ ಹೊರಗಿನ ಜ್ಞಾನವನ್ನು ತಿಳಿದುಕೊಳ್ಳೋ ಶಕ್ತಿ ಬಂದಿರ್ತದ ಅನ್ನುವಂತಹದ್ದನ್ನು ಸೈನ್ಸ್ ಪ್ರೂವ್ ಮಾಡಿದೆ. ಡಾಕ್ಟರ್ ಸಹಜ ನಾಗಲವತಿ ಮಠರು ಅದ್ರ ಬಗ್ಗೆ ಬಹಳ ಚೆನ್ನಾಗಿ ಸಂಶೋಧನೆಯನ್ನು ಮಾಡಿ ಬರೆದು ಹೋಗ್ಯಾರ. ಯಾವಾಗ 8 ತಿಂಗಳ ಗರ್ಭಕ್ಕಾಗುತ್ತೋ ಆವಾಗ ಒಳಗಿರೋ ಶಿಶುವಿಗೆ ಹೊರಗಿಂದ ಕೇಳೋ ಶಕ್ತಿ ಬರ್ತದಂತ. ಕೇಳಿದ್ದನ್ನು ನೆನಪಿಟ್ಟುಕೊಳ್ಳೋ ಶಕ್ತಿನೂ ಇರ್ತದಂತ. ಅಷ್ಟೇ ಅಲ್ಲ, ಹುಟ್ಟಿದ ಮೇಲೆ ಆವಾಗ ಸಿಕ್ಕಿರೋ ಸಂಸ್ಕಾರಕ್ಕೆ ಪ್ರಸಂಗ ಬಂದ್ರೆ ಪ್ರತಿಕ್ರಿಯೆ ಕೊಡುವಂಥ ಶಕ್ತಿನೂ ಕೂಡ ಬಂದಿರ್ತದ ಅನ್ನುವಂಥದ್ದನ್ನು ಡಾಕ್ಟರ್ ನಾಗಲೋಟಿ ಮಠರು ಬರೆದ, ಪ್ರಯೋಗ ಮಾಡಿ ನೋಡಿ ಅದನ್ನು ಬರೆದಿರುವಂಥ ಇಂತಹ ವೈಜ್ಞಾನಿಕವಾದ ವೈಚಾರಿಕವಾದ ಸರ್ವ ಸಮಾನವಾದ ಧರ್ಮ ಯಾವುದು ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ. ವೀರಶೈವ ಲಿಂಗಾಯತ ಧರ್ಮ. ಈ ಧರ್ಮದ ಶ್ರೇಷ್ಠತೆಯನ್ನು ನಾವು ರೂಢಿಸಿಕೊಳ್ಬೇಕು ಅಂದ್ರೆ ಮಾಡಬೇಕಾದ ಕೆಲಸ ಏನು ಅಂದ್ರೆ ಮೊದಲು ನಾವು ಲಿಂಗವನ್ನು ಧರಿಸಿಕೊಳ್ಬೇಕು. ಇಷ್ಟಲಿಂಗವನ್ನು ಧರಿಸಿಕೊಳ್ಬೇಕು. ಬಹಳಷ್ಟು ಸರಿ ಊರೊಳಗೆ ಲಿಂಗ ದೀಕ್ಷೆ ಆಗ್ಯಾವ. ಬೆಳಂಕಿ ಶ್ರೀಗಳವರು ಲಿಂಗ ದೀಕ್ಷೆಯನ್ನು
ನಮ್ಮ ಬೆಳಂಕಿ ಸ್ವಾಮಿಗಳು ಶಿಷ್ಯರು ಭಾಳ ಜನ ಅದಾರ ಇಲ್ಲಿ.